ಓಕೆನಾ? ಓಕೆ, ಯಾವ್ದು ಬೇಕು? ಯಾವ ಯಾವ ಹಾಡು? ಪ್ರೇಮಚಂದ್ರಮ್ಮ. ಓಕೆ, ಅದೇ ಬರಲ್ಲ. ಎಂತ ಹಾಡು? ಇಲ್ಲಿ ನೋಡಿ, ಪ್ರೇಮಚಂದ್ರಮ್ಮಕ್ಕೆ ಎಲ್ಲ ನೋಡ್ರಪ್ಪ. ನಮ್ಮ ರಕ್ಷಿತಾ ಹಾಡ್ಬೇಕಂದ್ರೆ ಮ್ಯೂಸಿಕ್ ಇನ್ನೂ ಅದ್ದೂರಿಯಾಗಿ. ಪ್ರಾರ್ಥನಾ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಫಸ್ಟ್, ಯಾಕಂದ್ರೆ ನಮ್ಮ ಮ್ಯೂಸಿಷಿಯನ್ಸ್ಗೆ ಒಂದು ದೊಡ್ಡ ಕಲಿಕೆ ಇದು. ಓಕೆನಾ? ರೆಡಿ ಇದ್ದೀರಾ? ಈಗ ನೋಡಿ ಅವ್ರು ಹಾಡ್ತಾರೆ, ಯಾರಾದ್ರೂ ನಿದ್ದೆ ಮಾಡಿ ನೋಡುವ. ಜಾಸ್ತಿ ಬರಲ್ಲ, ಸ್ವಲ್ಪ ಸ್ವಲ್ಪ ಆಡ್ತೀನಿ. ಏನ್ ಗೊತ್ತಾ, ಎಲ್ಲ ನಿದ್ದೆ ಕಣ್ಣು ನಿದ್ದೆ ಬರ್ತಿದೆ, ನಿದ್ದೆ ಎಲ್ಲ ಹೋಗ್ಬೇಕು, ಆ ತರ ಹಾಡ್ಬೇಕು ನೀವು. ಓಕೆನಾ? ರೆಡಿಯಾ? ಓಕೆ, ನಮ್ಮ ರಕ್ಷಿತಾ ಪ್ರೇಮಚಂದ್ರಮ್ಮ ಹಾಡನ್ನ ಹಾಡ್ತಾ ಇದ್ದಾರೆ. ಓಕೆ ಮ್ಯೂಸಿಷಿಯನ್ಸ್, ಇದು ಟಾಸ್ಕ್ ನಿಮ್ಗೆ. ಓಕೆನಾ? ಮ್ಯೂಸಿಕ್ 3, 2, 1 ಗೋ. ವಾವ್, ಇದು ನನ್ನ ಫೇವರಿಟ್ ಸಾಂಗ್. ನಗು ಕೂಡ ನೋಡಿ, ಏನ್ ಚಂದ ಹಾಡಲ್ಲೇ ನಗುವುದು. ಕಂಟಿನ್ಯೂ ಮಾಡಿ. ಚರಣ ಇಲ್ಲಿ ಅಷ್ಟೇನಾ? ಬರೀ ಪಲ್ಲವಿ ಮಾತ್ರ ಹಾಡ್ತೀರಾ ನೀವು, ಚರಣ ಇಲ್ವಾ? ಬಟ್ ಸಕ್ಕತ್ತಾಗಿ ಹಾಡ್ತೀಯಮ್ಮ, ಸೂಪರ್. ಇನ್ನೊಂದು ಯಾವ್ದೋ ಸೇವಂತಿ ಸೇವಂತಿ ಅಂತ ಹೇಳಿದ್ರಿ. ಓ ಸೇವಂತಿ, ವಾವ್. ಅದು ಕೂಡ ಪಲ್ಲವಿನ ಚರಣ ಮಾತ್ರನಾ? ಪಲ್ಲವಿ ಮತ್ತೆ ಚರಣ. ಫುಲ್ ಸಾಂಗ್ ಬರುತ್ತಾ? ಇಲ್ಲ, ಸ್ವಲ್ಪ 2 ಲೈನ್ ಅಷ್ಟೇ. ಓಕೆ, ವೆರಿ ಗುಡ್. ಸಖತ್. ನೋಡಿ, ಎಲ್ಲ ಎದ್ಬಿಟ್ಟಿದ್ದಾರೆ, ನಿದ್ದೆ ಹೋಯ್ತು ಎಲ್ರಿಗೂ ಅಲ್ವಾ? ಇನ್ನೊಮ್ಮೆ ಬರುತ್ತೆ ಹಾಡು. ಓಕೆನಾ? ಥ್ಯಾಂಕ್ ಯು ರಕ್ಷಿತಾ, ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನೀವು. ಈಗ ಯಾವ ಸಾಂಗ್ ಅಂತ ಹೇಳ್ಬಿಡಿ ಮ್ಯೂಸಿಷಿಯನ್ಸ್ಗೆ. ಸೇವಂತಿಗೆ. ಸೇವಂತಿಗೆ ಗೊತ್ತಾಯ್ತಲ್ಲ? ಓಕೆ, 3, 2, 1 ಗೋ. ಸ್ವಲ್ಪ ತಾಳ್ಮೆ ಇರಬೇಕು, ಜೀವನದಲ್ಲಿ ತಾಳ್ಮೆ ಇರಬೇಕು. ಇಷ್ಟ ಬಂದಿಗೆ ಸೇವಂತಿಗೆ ಅಂದ್ರೆ ಮ್ಯೂಸಿಕ್ ಬರ್ಬೇಕಲ್ವಾ? ಫಸ್ಟ್ ಅವ್ರು ಹೇಳ್ತಾರೆ. 3, 2, 1 ಮ್ಯೂಸಿಕ್. ಸೇವಂತಿ ಸೇವಂತಿ ನನ್ನ ಜಿಯಲಿಯಲ್ಲಿ ಗಮ್ಮತ್ತಿಯೇ. ಸೇವಂತಿಗೆ ಸೇವಂತಿ ನನ್ನ ಜಿಯಲಿಯಲ್ಲಿ ಗಮ್ಮತ್ತಿಯೇ. ಮಲ್ಲಿಗೆಗಿಂತ ಹನುಮಂತ ನೀನು, ಶ್ರೀಗಂಧಕ್ಕಿಂತ ಸೌಂದರ್ಯ ನೀನು. ಜನ್ಮ ಜನ್ಮದ ಮೇಡಮ್, ಸೌಗಂಧ ನೀನು, ಹನುಮಂತ ನೀನು ಅಲ್ಲ. ಹನುಮಂತ ಬಂದು ನಮ್ಮ ಸರಿಗಮಪ್ಪ ವಿನ್ನರು, ಆಮೇಲೆ ಬಿಗ್ ಬಾಸ್ ವಿನ್ನರು, ಅದು ಹನುಮಂತು. ನೀನು ಯಾಕೆ ಪದೇ ಪದೇ ಹನುಮಂತು ಹನುಮಂತು ಅಂತೀಯ? ಗೊತ್ತುಂಟ ಹನುಮಂತು ಯಾರು ಅಂತ? ಗೊತ್ತಿತ್ತು. ಹನುಮಂತ ಗೊತ್ತಿಲ್ವಾ ನಿಂಗೆ? ಗಿಲ್ಲಿಗೆ ಯಾವಾಗ ರೇಗಿಸ್ತಾ ಇದ್ರು, ಪ್ರಥಮ್ ಹನುಮಂತ ಹಾಗೇನೆ ಅರ್ಧ ಅರ್ಧ ಆ ಹನುಮಂತನೇ. ಹೌದು. ಸೌಗಂಧಕ್ಕೆ ಹನುಮಂತಲ್ಗೆ ತುಂಬಾ ವ್ಯತ್ಯಾಸ ಆಯ್ತು. ಈಗ ಮತ್ತೆ ಹಾಡ್ತಿರ್ತಾನೆ. ಏನ್ ಹಾಡ್ಬೇಕು? ಹನುಮಂತ ಅಲ್ಲ ಸೌಗಂಧ ನೀನು. ಅದೇ ಮುಂಚೆದು ಲೈನ್ ಅಂತ ನೀನೇ ತಾನೇ ಮಾಡಿದ್ದು. ಈಗ ಒಂದು ಕೆಲಸ ಮಾಡ್ತೀನಿ. ಮಾನಸ ದಯವಿಟ್ಟು ನೀವು ಬನ್ನಿ ನೋಡಿ. ಮೇಡಮ್, ನೀವು ಹಂಗೆ ಹೋದ್ರೆ ಹುಡುಕ್ಬೇಕಾಗತ್ತೆ. ಬನ್ನಿ ಇಲ್ಲಿ. ರಕ್ಷಿತಾ,
ನಮ್ಮ ಮಾನಸ ಹೊಲ್ ಅವರು ಅದ್ಭುತ ಸಿಂಗರ್. ಅವ್ರು ನಿನ್ ಜೊತೆ ಸೇರ್ತಾರೆ ನೋಡಿ, ನಿನ್ನ ಧ್ವನಿ ಹೆಂಗಿರುತ್ತೆ ಅಂದ್ರೆ ಅದ್ಭುತವಾಗಿರುತ್ತೆ. ಈ ಡಬ್ಸ್ ಮ್ಯಾಚ್ ಇರುತ್ತಲ್ಲ, ಸುಮ್ಮನೆ ಲಿಪ್ಸಿಂಗ್ ಮಾಡ್ಬೇಕು. ಓಕೆ, ಇದೇ ಹಾಡು. ಸೇವಂತಿ. ರೆಡಿ? 3, 2, 3, 2, 1, ಗೋ. ಓಕೆ, ಇನ್ನೊಂದು ಕೆಲಸ ಮಾಡೋಣ, ಅವ್ರ ಓಂ ನಮ ಶಿವಾಯ ಹಾಡ್ಸೋಣ. ಪ್ಲೀಸ್, ಅದ್ಭುತ. ನಮ್ಮ ಕಂಪೋಸಿಷನ್ ಅವ್ರು ಹಾಡ್ತಾರೆ. ಅಷ್ಟೇ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಶ್ರುತಿ ತಾಳಕ್ ಹಾಡ್ತಾ ಏನು ಇದ್ದಾರೆ. ನಮ್ಮ ರಕ್ಷಿತಾ ಇಷ್ಟ ಆಗೋದೇನ್ ಗೊತ್ತಾ? ಆ ಮುಗ್ಧತೆ, ಆ ಮುಗ್ಧತೆಗೆ ಒಂದು ಜೋರು ಚಪ್ಪಾಳೆ ಹೊಡಿಬೇಕು. ಸೋ ಕ್ಯೂಟ್. ಪಾಪ ಅವ್ರು ತಪ್ಪು ಮಾಡ್ತಿದ್ದಾರೆ ಗೊತ್ತಿಲ್ಲ ಅವ್ರಿಗೆ, ಅಷ್ಟು ಮುಗ್ಧತೆ ಇರುವಂತ ಹುಡುಗಿ ರಕ್ಷಿತಾ. ಇದೇ ನಿನ್ನ ಒಂದು ಆಭರಣ ಆಯ್ತು. ಓಕೆನಾ? ಮೇಂಟೈನ್ ಸೇಮ್ ಥಿಂಗ್. ಬಿ ಆಸ್ ಸ್ವೀಟ್ ಆಸ್ ಯು ಆರ್. ನೀನು ಎಷ್ಟು ಮುದ್ದಾಗಿರುತ್ತೆ ಹಂಗೆ ಇರ್ಬೇಕು. ಅರ್ಥ ಆಯ್ತಾ? ಈಗ ಇನ್ನೊಂದು ಹಾಡು ಹಾಡ್ತಾರೆ, ಮಾನ್ಸವ್ರ ಜೊತೆಗೆ ಹಾಡ್ಬೇಕು. ಯಾವ ಹಾಡಮ್ಮ? ಜಸ್ಟ್ ಓಂ ನಮ ಶಿವಾಯ. ಅದನ್ನ ನಾನು ಹೇಳ್ತೀನಿ ನೋಡಿ. ಇವತ್ತು ಏನ್ ಗೊತ್ತಾ, ಶಿವರಾತ್ರಿ ಅಲ್ವಾ? ನೀನು ಓಂ ನಮ ಶಿವಾಯ ಅಂತ ಹೇಳಿದ್ರೆ ಶಿವ ನನಗೆ ಇನ್ನೂ ವರ ಕೊಡ್ತಾನೆ. ಏನ್ ವರ ಬೇಕು? ಬೇಗ ಮದುವೆ ಆಗ್ಬೇಕಾ? ಬಾಯ್ ಫ್ರೆಂಡ್ ಬೇಕಾ? ದುಡ್ಡು ಜಾಸ್ತಿ ಬೇಕಾ? ಮನೆ ಮಾಡ್ಬೇಕಾ? ಏನ್ ಒಂದು ವರ ಕೇಳಿ. ಅದಕ್ಕೆ ನಿನಗೆ ಶಿವ ಕೊಟ್ರೆ ದೊಡ್ಡ ವರ ಏನ್ ಗೊತ್ತಾ? ಪ್ರೀತಿಯ ಅಭಿಮಾನಿಗಳು. ಇದಕ್ಕಿಂತ ವರ ಬೇಕೇನೋ ಅಲ್ವಾ? ಅವ್ರಿಗೋಸ್ಕರ ಹಾಡು. ಮಾನ್ಸ. ಓಂ ನಮ ಶಿವಾಯ. ಓಂ ನಮಃ ಶಿವಾಯ. ಓಂ ನಮ ಶಿವಾಯ. ಓಂ ನಮಃ ಶಿವಾಯ. ಓಂ ನಮ ಶಿವಾಯ. ನಮಃ ಶಿವಾಯ. ಓಂ ನಮ 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 ಶಿವಾಯ.
ಸಿಂಗರ್ ಆಗ್ಬಿಟ್ಟಿದ್ರಿ ರಕ್ಷಿತಾ ನೀವು. ಏನ್ ಚಂದ ಹಾಡಿದ್ರಿ ನೀವು, ಅದ್ಭುತವಾಗಿ ಹಾಡಿ ಅಂತ ಅನ್ಕೋಬೇಕು ನಾವು, ಹಂಗ ಅನ್ಕೋಬೇಕು ನಾವು. ಥ್ಯಾಂಕ್ ಯು ಸೋ ಮಚ್ ಮಾನಸ, ವಾಟ್ ಅ ಬ್ಯೂಟಿಫುಲ್ ಸಿಂಗರ್ ಯು ಆರ್. ಜೋರ್ ಚಪ್ಪಾಳೆ ಬರ್ಲಿ ಈ ಅದ್ಭುತವಾದ ಸಿಂಗರ್ಗೆ. ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ. ಇವತ್ತು ಹಾಡಿದ್ಯಾ, ಶಿವನ್ ಮುಂದೆ ಹಾಡಿದ್ಯಾ, ಇನ್ನೇನ್ ಬೇಕಮ್ಮ ನಿನ್ಗೆ? ಬಿಗ್ ಬಾಸ್ ಅಲ್ಲಿ ಒಳ್ಳೆಯ ಹೆಸರು ಬಂದಿದೆ, ಇನ್ನೇನ್ ಬೇಕು ಹೇಳಿ? ಫೈನಲ್ ನಮ್ಮ ಮುರುಡೇಶ್ವರ ಜನಕ್ಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನ್ ಬೇಕ್ರಪ್ಪ? ಮೊಟ್ಟೆನಾ? ಇವತ್ತೆಲ್ಲ ಮಾತಾಡಂಗಿಲ್ಲ, ಇಲ್ಲ ಏನೂ ಇಲ್ಲ. ರಕ್ಷಿತಾ ಫೈನಲಿ ನೋಡು, ಎಲ್ಲ ನಿಮ್ಮ ಪ್ರೀತಿ, ನಿಮ್ ತುಂಬಾ ಪ್ರೀತಿ ಮಾಡೋರೆಲ್ಲ ಇಲ್ಲಿದ್ದಾರೆ. ನೋಡಿ ಈ ಗಂಡ ಇಲ್ಲಿದಾರಲ್ಲ, ಏನ್ ಹೇಳಕ್ ಇಷ್ಟಪಡ್ತೀಯ ಕೊನೆಯದಾಗಿ ಮುರುಡೇಶ್ವರ ಜನಕ್ಕೆ? ನೀನೇನು ಪಕ್ಕದಲ್ಲೇ ತಾನಮ್ಮ ಇರೋದು, ನೀನು ಎಲ್ಲಿ ಕುಂದಾಪುರದಲ್ಲಿ ಇರ್ತೀವಿ? ಕುಂದಾಪುರದಿಂದ ಬಂದ್ಯಾ? ಇಲ್ಲ, ಉಡುಪಿಯಿಂದ ಬಂದಿದ್ದೀನಿ. ಉಡುಪಿಯಿಂದ ಬಂದಿದ್ಯಾ? ವೆರಿ ಗುಡ್. ಉಡುಪಿಯಲ್ಲಿ ಚೆನ್ನಾಗಿದಾರ? ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರ? ಆಲ್ ಫೈನ್. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾವಾಗ ಖುಷಿಯಲ್ಲಿ ಇರಿ, ಓಕೆ? ಒಂದೇ ಜೀವನ ಇರುವುದು, ಯಾವಾಗ ಖುಷಿಯಲ್ಲಿ ಇರಿ. ಪ್ರಾಬ್ಲಮ್ಸ್ ನಮ್ಮ ಲೈಫ್ ಅಲ್ಲಿ ಬರುತ್ತೆ, ಅದು ಎಲ್ಲ ಟೆಂಪರರಿ, ಓಕೆ? ಸೊ ಒಂದೇ ಜೀವನ, ಮಜಾಗಿ ಇರಿ. ನಮ್ಮ ಫ್ಯಾಮಿಲಿಗೆ ಅಂದ್ರೆ ಪ್ರಿಯೋರಿಟೈಸ್ ಮಾಡಿ, ಓಕೆ? ಮತ್ತೆ ಮಮ್ಮಿ, ನೀನ್ ಯಾಕೆ ಮಮ್ಮಿ ನಮ್ಮ ಮಮ್ಮಿ ತರ ಮಾತಾಡ್ತಿದ್ಯಾ ಮಮ್ಮಿ? ಏನ್ ಸಡನ್ ಆಗಿ ಏನ್ ಬಂತು ಒಳಗೆ? ಎಂತ ಇಲ್ಲ, ಯಾರು ಬಂದು? ಏನ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂತಿಂತ ದೊಡ್ಡ ಮಾತುಗಳು ಎಲ್ಲಿಂದ ಬರುತ್ತೆ ನಿಮ್ಗೆ? ಹಾಗೆಂತ ಇಲ್ಲ, ಮತ್ತೆ ಹೇಳಮ್ಮ. ಅಷ್ಟೇ ಅಷ್ಟೇ, ಎಲ್ಲ ಖುಷಿಯಾಗಿರಿ, ಮಜವಾಗಿರಿ, ಎಂಜಾಯ್ ಮಾಡಿ. ಎಂಜಾಯ್ ಮಾಡಿ, ಹೌದಾ? ಯಾಕೆಂದ್ರೆ ನಮ್ಗೆ ಗೊತ್ತಾಗಲ್ಲ, ಇವತ್ತು ನಮ್ಮ ಹತ್ರ ಇರುವುದೇ ಒಂದು 40-50 ವರ್ಷ ಅಷ್ಟೇ. ಸೊ ಯಾಕೆ ಸುಮ್ಮನೆ ನಾವು ವೇಸ್ಟ್ ಎಲ್ಲ ಮಾಡೋದು? ಅಂದ್ರೆ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರುತ್ತೆ. ರಕ್ಷಿತಾ, ಇಲ್ದಿರೋ ಪ್ರಾಬ್ಲಮ್ಸ್ ಎಲ್ಲ ಯಾಕೆಲ್ಲ ಕ್ರಿಯೇಟ್ ಮಾಡ್ತೀಯಾ? ಪಾಪ ಅಲ್ಲಿ ಹುಡುಗರೆಲ್ಲ ಏನೋ ನಿನ್ ಪ್ರೀತಿಯ ಮಾತುಗಳನ್ನ ಎರಡು ಆಡ್ತೀಯ, ಕೇಳ್ಕೊಂಡು ಹೋಗುವ ಅಂತ. ನೀನು ಒಳ್ಳೆ ಲೆಕ್ಚರೇ ಕೊಡ್ತಾ ಇದೀಯ. ಅವ್ರು ಲೆಕ್ಚರ್ ಕೊಟ್ಟಿದ್ರೆ ಆ ಲೆಕ್ಚರರ್ ಹೇಳುವಂತ ಮಾತುಗಳನ್ನ ಕರೆಕ್ಟ್ ತಗೊಂಡಿದ್ರೆ ಇನ್ನು ತುಂಬಾ ಉದ್ಧಾರ ಆಗ್ತಿದ್ರು. ಪಾಪ ಈಗ ಮತ್ತೆ ಯಾಕಮ್ಮ ನೀವು ಉದ್ಧಾರ ಮಾಡ್ತಿದೀಯ ಅವನ್ನ? ಹೇಳಮ್ಮ ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ? ಹಾಯ್ ಸರ್, ನಿಮಗೂ ಕೂಡ ಒಂದು ಆಶ್ಚರ್ಯ ಅಲ್ವಾ? ಇಷ್ಟು ಚಿಕ್ಕ ಹುಡುಗಿ ಇಷ್ಟು ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ. ತಿಳುವಳಿಕೆ ಸರ್, ತಿಳುವಳಿಕೆ. ಈಗಿನ ಮಕ್ಕಳಲ್ಲ ಸರ್. ಇರ್ಲಿ. ಎನಿವೇಸ್ ರಕ್ಷಿತಾ, ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು. ನಿಮ್ಮ ಇನ್ನಸೆನ್ಸ್ ನ ಹೀಗೆ ಕಾಪಾಡ್ಕೊಳ್ಳಿ. ಇದೇ ನಿಮ್ಮನ್ನ ತುಂಬಾ ಎತ್ತರ ಕರ್ಕೊಂಡು ಹೋಗುತ್ತೆ. ಓಕೆನಾ? ಜಸ್ಟ್ ಲೈಫ್ ನ ಎಂಜಾಯ್ ಮಾಡಿ, ಸುಮ್ಮನೆ ಮಂಡೆ ಬಿಸಿ ಮಾಡ್ಕೋಬೇಡಿ ಅಂತ ಹೇಳಿ ಅಷ್ಟೇ. ಅರ್ಥ ಆಯ್ತಾ? ಕಟ್ ಕಾಪಿ ಪೇಸ್ಟ್. ಥ್ಯಾಂಕ್ ಯು ಸೋ ಮಚ್ ಮಾ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫೈನಲಿ ಒಂದು ಬಾಯ್ ಹೇಳ್ಬಿಡಿ ಎಲ್ರಿಗೂ. ಬಾಯ್. ನೆಕ್ಸ್ಟ್ ಟೈಮ್ ಬರ್ತೀನಿ. ಈ ವರ್ಷ ನನಗೆ ಕರೀತಿದ್ದೀರಾ? ಐ ಹೋಪ್ ನೀವು ಎವ್ರಿ ವರ್ಷ ನೀವು ನನಗೆ ಕರಿಬೇಕು, ಮರ್ತು ಹೋಗ್ಬಾರ್ದು. ನಾನೆಲ್ಲ ಕರೆಯೋದು, ಅಲ್ಲಿ ಮೇಡಮ್ ಬಂದಿದ್ದಾರೆ ನೋಡಿ ಮುಂದೆ, ಪುಷ್ಪಲತಾ ಮೇಡಮ್, ಅವ್ರು ಕರಿಬೇಕು ನಿಮ್ಮನ್ನ. ಹೇಳಿ ಪುಷ್ಪಲತಾ ಮೇಡಮ್, ದಯವಿಟ್ಟು ನನ್ನ ಕರಿಬೇಕು ನೀವು ಅಂತ. ಥ್ಯಾಂಕ್ ಯು ಸೋ ಮಚ್ ನನಗೆ ಇಲ್ಲಿ ಕರೀಲಿಕ್ಕೆ. ಓಕೆ, ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ವರ್ಷ ನೀವು ನನಗೆ ಕರೀತಾ ಇರಿ, ಓಕೆ? ಮತ್ತೆ ನೀವು ಎಲ್ಲರೂ ಬಿಗ್ ಬಾಸ್ಗೆ ಮಿಸ್ ಮಾಡ್ತಾ ಇದ್ದೀರಾ? ನಾನು ಕೂಡ ಅಷ್ಟೇ ಮಿಸ್ ಮಾಡ್ತಾ ಇದ್ದೀನಿ. ಸೇಮ್. ಮುಂದಿನ ಬಿಗ್ ಬಾಸ್ ಹೋಗ್ತೀಯ ರಕ್ಷಿತಾ? ಆಬ್ವಿಯಸ್ಲಿ ನನ್ನ 2 ಪೆಟ್ಟಿಗೆ ಇವಾಗನೇ ರೆಡಿ ಉಂಟು. ಅವರು ಕರೆದ ತಕ್ಷಣ 2 ಪೆಟ್ಟಿಗೆ ತಕೊಂಡೇ ಹೋಗ್ತೀನಿ. 2 ಪೆಟ್ಟಿಗೆ ತಗೊಂಡು. ಓಕೆ, ಬಾಯ್. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಲಿಕ್ಕೆ. ರಕ್ಷಿತಾ, ಈ ಕಡೆ ಏನ್ ಮಾಡ್ಬೇಕು? ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ ನಾನು ಅಷ್ಟು ಟೈಮ್ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಯ್ತು ನನಗೆ. ಓಕೆ, ಎಲ್ಲೋ ನನಗೆ ನಾನು ಎಷ್ಟು ಕಿತಾಪತಿ ಮಾಡಿದ್ರೆ ಕೂಡ ಎಲ್ಲೋ ನನಗೆ ಬಿಟ್ಕೊಡ್ಲಿಲ್ಲ.
ಬಾಯ್ ರಕ್ಷಿತಾ. ಥ್ಯಾಂಕ್ ಯು. ಓಕೆ ಸರ್, ಬಾಯ್ 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 ಬಾಯ್. ಬಾಯ್ ರಕ್ಷಿತಾ, ನಿನ್ನ ಹಂಗೆ ಹೋಗ್ತಾ ಇದೀಯಾ. ಬಾಯ್, ಸಿ ಯು. ಬಾಯ್ ಬಾಯ್. ಹಾ, ಸಿ ಮಾ, ಥ್ಯಾಂಕ್ ಯು. ನೋಡಿ ಪಾಪ, ಏ ಮಂಡೆ ಬಿಸಿ ಮಾಡ್ಬೇಡ್ರು, ಎಲ್ಲ ಮಂಡೆ ಬಿಸಿ ಮಾಡಕತ್ತಾರ. ಓಕೆ, ಈಗ ಮಂಡೆನ ಕೂಲ್ ಮಾಡಕ್ಕೆ, ಒಂದು ತಲೆನ ಕೂಲ್ ಮಾಡಕ್ಕೆ ಅಂತ ಅದ್ಭುತವಾಗಿ ಹಾಡೋದಕ್ಕೆ ಅಂತ ಈಗ ವೇದಿಕೆ ಮೇಲೆ ಬರ್ಮಾಡ್ಕೊ